2008ರಿಂದ 13 ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅವತ್ತು ಸದನದಲ್ಲಿ ತೊಡೆ ತಟ್ಟಿದ್ರು ಗಾಲಿ ಜನಾರ್ದನ್ ರೆಡ್ಡಿ. ಸಿದ್ದರಾಮಯ್ಯ ಅವತ್ತು ಪ್ರತಿಯಾಗಿ ತೊಡೆ ತಟ್ಟಿ ಗಾಲಿ ಜನಾರ್ದನ್ ರೆಡ್ಡಿಯ ಗಾಳಿಯನ್ನು ಬಿಟ್ಟಿದ್ರು. ಬೆಂಗಳೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿ ಇಡೀ ದೇಶಾದ್ಯಂತ ಸುದ್ದಿಯಾಗಿತ್ತು. ಜನಾರ್ದನ್ ರೆಡ್ಡಿ ಅವತ್ತು ಅದಾದ್ಮೇಲೆ ಜೈಲು ಸೇರಿದವರು ದೀರ್ಘಕಾಲ ಜೈಲು ವಾಸವನ್ನು ಅನುಭವಿಸಿ ಪಟ್ಟರು. ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ಅವತ್ತಿನ ಹೋರಾಟ. ಅಕ್ರಮ ಗಣಿಗಾರಿಕೆ ವಿರುದ್ಧ ಸಿದ್ದರಾಮಯ್ಯನವರ ಹೋರಾಟ ರಾಜಕೀಯ ಇತಿಹಾಸದಲ್ಲಿ ಅಚ್ಚಳಿಯದಂತೆ ಉಳಿಯುವಂತ ಒಂದು ಹೋರಾಟ. ಬಿಡಿ ಕಾಂಗ್ರೆಸ್ ಪಾರ್ಟಿ ಮಾಡಿರ್ಬೋದನು, ಆದರೆ ಹೋರಾಟ ಇದೆಯಲ್ಲ ದೊಡ್ಡ ಹೋರಾಟ. ಗಣಿ ಸಂಪತ್ತನ್ನು ಲೂಟಿ ಮಾಡೋರ್ನ ಒಳಕ್ಕೆ ಹಾಕ್ಬೇಕು, ಅವ್ರು ಶಿಕ್ಷೆ ಆಗ್ಬೇಕು ಅನ್ನೋ ರೀತಿಯ ಹೋರಾಟ ಇದೆಯಲ್ಲ, ಅಪ್ರಿಷಿಯೇಟ್ ಮಾಡುವಂಥ ಹೋರಾಟ. ಅದರ ಪರಿಣಾಮ ಎಷ್ಟು ಜನ ತತ್ತರಿಸೋದ್ರು. ದೊಡ್ಡ ಸಾಮ್ರಾಜ್ಯ ಕಟ್ಟಿದಂಥ ಜನಾರ್ದನ್ ರೆಡ್ಡಿ ಜೈಲು ಸೇರೋಂಗಾಯ್ತು. ಆದರೆ ಅಷ್ಟೆಲ್ಲ ಮಾಡಿದಂಥ ಸಿದ್ದರಾಮಯ್ಯನವರು ಅವತ್ತಿನ ಸರ್ಕಾರ, ಇವತ್ತಿನ ಸರ್ಕಾರ, ಎಚ್ ಕೆ ಪಾಟೀಲ್ರು ಧೈರ್ಯವಾಗಿ ಒಂದು ಪತ್ರ ಬರೆದಿದ್ದಾರೆ. ಒಂದಷ್ಟು ಓದ್ಬಿಡ್ತೀನಿ ನಾನೀಗ. ಕರ್ನಾಟಕ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಮೂಲಕ ರಾಜ್ಯ ವಿದ್ರೋಹ ಎಸಗಿದ ಘಟನೆಗಳು ಭಾರೀ ಪ್ರಮಾಣದಲ್ಲಿ 2007ರಿಂದ 2011ರವರೆಗೆ ನಡೆದಿದ್ದವು. ಅಧಿಕಾರಸ್ಥ ರಾಜಕಾರಣಿಗಳು ಅಧಿಕಾರಶಾಹಿಗಳ ಅಕ್ರಮ ಕೂಟ ರಚಿಸಿಕೊಂಡು ಸಂಘಟಿತವಾಗಿ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡಿದ್ದನ್ನ ಇಂಥ ಅಕ್ರಮ ಗಣಿಗಾರಿಕೆಯಿಂದ ಈ ಹಗಲು ದರೋಡೆಗಳ ಕಬಂದ ಬಾವುಗಳಿಗೆ ಸಿಕ್ಕು ಕರ್ನಾಟಕ ರಾಜ್ಯ ನಲುತ್ತಿದ್ದ ಆ ಸಂದರ್ಭದಲ್ಲಿ ದುರ್ವ್ಯವಸ್ಥೆಯನ್ನು ಗಂಭೀರವಾಗಿ ಗಮನಿಸಿದ ಲೋಕಾಯುಕ್ತ ಸರ್ಕಾರ ಎಚ್ಚರಿಸುವ ಪ್ರಶಂಸನೀಯ ದಿಟ್ಟ ಹೆಜ್ಜೆಯನ್ನಿಟ್ಟಿತ್ತು. ಕರ್ನಾಟಕ ಸರ್ಕಾರಕ್ಕೆ 1,50,000 ಕೋಟಿ ರೂಪಾಯಿಯ ನಷ್ಟ ಸಂಭವಿಸಿತ್ತು. ಇಷ್ಟು ದೊಡ್ಡ ಮೊತ್ತದ ಸಂಪತ್ತಿನ ಹಾನಿಯ ಅಂದಾಜನ್ನ 2013ರಿಂದ 2018ರಲ್ಲಿ ಗಣಿ ಅಕ್ರಮ ವ್ಯವಹಾರಗಳ ತನಿಖೆಗೆ ಮೇಲುಸ್ತುವಾರಿ ವಹಿಸಿದ್ದ ಅಂದು ನನ್ನ ಅಧ್ಯಕ್ಷತೆಯ ಸಚಿವ ಸಂಪುಟದ ಉಪಸಮಿತಿಯು ಬಹಿರಂಗಗೊಳಿಸಿತ್ತು. 2006ರಿಂದ 2009ರ ಡಿಸೆಂಬರ್ವರೆಗೆ ಒಟ್ಟು 12,891 ಅಕ್ರಮ ಗಣಿಗಾರಿಕೆ ಪ್ರಕರಣಗಳು ಕರ್ನಾಟಕದಲ್ಲಿ ವರದಿಯಾಗಿದ್ದವು. ಇದೆಲ್ಲ ಪ್ರಕರಣ ಬೆಳಕಿಗೆ ಬಂದಿತ್ತು. ನೈಸರ್ಗಿಕ ಸಂಪತ್ತು ಲೂಟಿಯಾಗೋದನ್ನು ಅಟ್ಟಹಾಸದಿಂದ ಸ್ವಾರ್ಥ ಸಾಧನೆಗಾಗಿ ಕುಹಕನಗೆ ಬೇರ್ತಿತ್ತು. ಸಂಪೂರ್ಣ ವ್ಯವಸ್ಥೆ ಪಟ್ಟಭದ್ರ ಆಸಕ್ತ ಮೂಕ ಪ್ರೇಕ್ಷಕರಂತೆ ವರ್ತಿಸಿ ದೇಶದ್ರೋಹವನ್ನು ಎಸಗುತ್ತಿತ್ತು. ಈ ಸನ್ನಿವೇಶದಲ್ಲಿ ನಾವೆಲ್ಲ ರಿಪೋರ್ಟ್ ಎಲ್ಲ ಕೊಟ್ಟಿದ್ವಲ್ಲ, ಆ ಸಂಬಂಧಪಟ್ಟಂತೆ ಕ್ರಮ ಆಗಬೇಕಾಗಿತ್ತು. ಅದರ ಹೋರಾಟವನ್ನು ರೂಪುಗೊಳಿಸಿದ್ದು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ನಾಯಕರು. ನಂತರ ಅಧಿಕಾರಕ್ಕೆ ಬಂದಾಗ ಅವೆಲ್ಲನೂ ಕಮಿಟಿ ಮಾಡಿ ಅವರನ್ನು ಒಳಕಾಕ್ತೀವಿ, ಕಟ್ಸ್ತೀವಿ ಅಂತೆಲ್ಲ ಹೇಳಿದ್ರು. ಒಳಕಾಕ್ಸಿದ್ರಿ, ಅದರ ರಿಕವರಿ ಮಾಡೋದು, ಉಳಿಸ್ಕೊಳ್ಳೋ ಟೈಮಲ್ಲಿ ಸೈಲೆಂಟ್ ಆಗಿದ್ದೀರಿ ಯಾಕೆ ಅನ್ನೋ ದಾಟಿಯ ಪತ್ರ ಸಿದ್ದರಾಮಯ್ಯವರ ಅವತ್ತಿನ ಪಾದಯಾತ್ರೆಯನ್ನು ಅಣಕಿಸುವಂತಿದೆ. ಇವತ್ತು ಸಿದ್ದರಾಮಯ್ಯನವರೇ, ಅವತ್ತಿನ ಪೌರುಷ ಎಲ್ಲೋಯ್ತು ನಿಮ್ದು? ಅವತ್ತಿನ ಆರ್ಭಟ, ಆ ಗರ್ಜನೆ ಎಲ್ಲಿಗೋಯ್ತು? ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದು ರಿಪೋರ್ಟ್ ತಗೊಂಡು ಅದನ್ನು ರಿಕವರಿ ಮಾಡಿ ಶಿಕ್ಷೆ ಕೊಟ್ಟು ಇವೆಲ್ಲ ಆಗ್ಬೇಕಾದ ಟೈಮಲ್ಲಿ ಯಾಕೆ ಮೌನ ಆಗ್ಬಿಟ್ರಿ ಅನ್ನೋ ದಾಟಿಯ ದೀರ್ಘ 11 ಪುಟಗಳ ಸರಿಸುಮಾರು ಪತ್ರವನ್ನು ಹಾಕಿದ್ದಾರೆ. ಅಲ್ಲಿ ಹಾಕಿದ್ದಾರೆ ಏನು ಮಾಡಬೇಕು ಅಂತ ಎಚ್ ಕೆ ಪಾಟೀಲ್ರು. ಕಾಲ ಮಿಂಚಿಲ್ಲ, ಈ ಕೆಳಗಿನ ವಿಸ್ತೃತವಾದ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕದ ಸಂಪತ್ತಿನ ಲೂಟಿಗೆ ಕಾರಣರಾದ ಪ್ರತಿಯೊಬ್ಬ ಅಪರಾಧಿಗೆ ತಕ್ಕ ಶಾಸ್ತಿ ಆಗಬೇಕು ಮತ್ತು ಕರ್ನಾಟಕ ನಷ್ಟ ಅನುಭವಿಸಿದ ಅಥವಾ ಲೂಟಿಕೋರರ ಪಾಲಾಗಿರುವ ರಾಜ್ಯದ ಅಮೂಲ್ಯವಾದ ಆ ಅಕ್ರಮದಿಂದ ಪಡೆದುಕೊಂಡ ಆಸ್ತಿ ಸಂಪತ್ತನ್ನ ರಾಜ್ಯದ ಖಜಾನೆಗೆ ಮರಳಿ ತರಬೇಕು. ಇದಕ್ಕಾಗಿ ನಮ್ಮ ಸರ್ಕಾರ ಏನು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಹ ನಿಷ್ಠೂರವಾದ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು. ಈ ಎಲ್ಲಾ ಪ್ರಕರಣಗಳನ್ನು ತಾರ್ಕಿಕ ಅಂತ್ಯ ಕಾಣಿಸಲು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲು, ರಾಜ್ಯದ ಸಂಪತ್ತನ್ನು ಮರಳಿ ತರಲು ಈಗಾಗಲೇ ವಿಚಾರಣೆ ಹಂತದಲ್ಲಿರುವ ಪ್ರಕರಣಗಳ ತ್ವರಿತ ವಿಲೇವಾರಿಯಾಗಿ ನ್ಯಾಯ ದೊರಕಬೇಕು. ಅದಕ್ಕಾಗಿ ಈ ಕೆಳಕಂಡ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕವಿದೆ. ಏನು? ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ ಮೂಲಕ ನಷ್ಟ ವಸೂಲಾತಿ ಮಾಡಲು ಅಪರಾಧಿಗಳ ಆರೋಪಿಗಳ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಒಬ್ಬ ವಸೂಲಾತಿ ಆಯುಕ್ತರನ್ನು ತಕ್ಷಣ ನೇಮಿಸಬೇಕು. ಇವೆಲ್ಲ ಮಾಡಿ ಅಕ್ರಮ ಗಣಿಗಾರಿಕೆ ಪ್ರಕರಣಗಳ ಅಪರಾಧಿ ಉದ್ದೇಶದ ಪ್ರಕರಣಗಳನ್ನು ತನಿಖೆ ಮಾಡಲು ತಕ್ಷಣ ವಿಶೇಷ ನ್ಯಾಯಾಲಯ ಸ್ಥಾಪನೆ ಆಗಬೇಕು ಅಂತ ಮಾಡಿದ್ದಾರೆ. 1.5 ಲಕ್ಷ ಕೋಟಿ ಅವತ್ತಿಗೆ, ಇವತ್ತಿಗೊಂದು 15 ವರ್ಷ. ಅವೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಮಲ್ಲಿನ ಹತ್ರ 6,000 ಕೋಟಿಗೆ 14,000 ಕೋಟಿ ಕಟ್ಸಿದ್ರಲ್ಲ, ಹಂಗೆ ಒಂದು 4-5 ಲಕ್ಷ ಕೋಟಿ. ಇನ್ನೂ 10 ವರ್ಷ ಗ್ಯಾರಂಟಿ ಕೊಡ್ಬೋದು ಸರ್ಕಾರದ ಇದನ್ನ ರಿಕವರಿ ಮಾಡ್ಕೊಂಡ್ರೆ ಅನ್ನೋ ದಾಟಿಯ ಪತ್ರ ಇದಾಗಿದೆ. ಆದರೆ ಸಾಧ್ಯ ಇಲ್ಲ.
ಯಾವುದೇ ಕಾರಣಕ್ಕೂ ಎಚ್ ಕೆ ಪಾಟೀಲ್ ರೇ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಕ್ರಮ ಗಣಿಗಾರಿಕೆಯಲ್ಲಿ ತಿಂದು ತೇಗಿದ ಒಂದಷ್ಟು ಜನ ನಿಮ್ಮ ಪಕ್ಷದಲ್ಲೇ ಕೂತ್ಕೊಂಡವ್ರೆ, MLA ಗಳಾಗವ್ರೆ. ಹೆಂಗ್ ಮಾಡ್ತೀರಿ? ಸಿದ್ದರಾಮಯ್ಯವ್ರು ಹೆಂಗ್ ಮಾಡ್ತಾರೆ? ಸಾಧ್ಯನಾ? ಅವತ್ತು ಸಿದ್ದರಾಮಯ್ಯವ್ರು ಹೋರಾಟ ಮಾಡಿದಾಗ ಯಾರ್ಯಾರು ಬಿಜೆಪಿ ಪರ್ಸನಲ್ಲಿ ಕೂತಿದ್ರಲ್ಲ, ತಿಂದು ತೇಗಿದ್ರಲ್ಲ, ಅಕ್ರಮ ಮಾಡಿದ್ರಲ್ಲ, ಅವರೆಲ್ಲ ಇವತ್ತು ಕ್ಲೀನ್ ಕೃಷ್ಣಪ್ಪ ಆಗಿ ಕಾಂಗ್ರೆಸ್ ಅಲ್ಲೂ ಕೂತ್ಕೊಂಡವ್ರೆ. ಅಕ್ರಮ ಗಣಿಗಾರಿಕೆಯಲ್ಲಿ ಉಣ್ಣು ತಿಂದು ತೇಗಿ ಸಾಮ್ರಾಜ್ಯ ಕಟ್ಕೊಂಡವರು ಬಿಜೆಪಿಲಿಲ್ಲ. ಬಿಜೆಪಿಯಷ್ಟೇ ಕಾಂಗ್ರೆಸ್ ಅಲ್ಲೂ ಇದ್ದಾರೆ. ಇಡೀ ರಾಜ್ಯ ಜನರಿಗೆ ಗೊತ್ತು ಯಾರ್ಯಾರು ಏನೇನು ಎತ್ತೆತ್ತ ಅಂತ. ಎಚ್ ಕೆ ಪಾಟೀಲ್ ಇಂತ ಇನ್ನು 100 ಪತ್ರ ಬರೀರಿ, ಕವಡೆ ಕಾಸಿನ ಕಿಮ್ಮತ್ ಸಿಗಲ್ಲ ಅನ್ನೋದು ಜನರ ಅಭಿಪ್ರಾಯ. ಏನೇ ಆಗ್ಲಿ ನಿಮ್ಮ ಧೈರ್ಯವನ್ನು ಮೆಚ್ಚಬೇಕು ಎಚ್ ಕೆ ಪಾಟೀಲ್ ರೇ. ಸಿದ್ದರಾಮಯ್ಯನವ್ರನ್ನ ಇಕ್ಕಟ್ಟಿಗೆ ಸಿಲ್ಕ್ಸಿದಿರಿ. ಜನಾರ್ದನ್ ರೆಡ್ಡಿ ವಿರುದ್ಧ ತೊಡೆ ತಟ್ಟಿ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದಂತ ಅವತ್ತಿನ ಪೌರುಷ ಇವಾಗ ತಲ್ಲಿಗೋಯ್ತು ಅನ್ನೋ ರೀತಿ ಪ್ರಶ್ನೆ ಮಾಡಿದಿರಿ. ಇವತ್ತು ಗೊತ್ತಿಲ್ಲ ಏನಾಗುತ್ತೆ ಅಂತ. ಆದರೆ ನೀವು ಯೋಚನೆ ಮಾಡಿರೋದು ಪಕ್ಷ ಅಲ್ಲ, ರಾಜ್ಯದ ಹಿತದೃಷ್ಟಿಯಿಂದ. ರಾಜ್ಯದ ಹಿತದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಆಟ್ಸಪ್ ಹೇಳ್ಬೇಕು ನಿಮಗೆ. ಬಟ್ ಇದನ್ನ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಸಿದ್ದರಾಮಯ್ಯನವರು ಕಾದು ನೋಡಬೇಕು. ತಾವೇನು ಹೇಳ್ತೀರಿ ವೀಕ್ಷಕರೇ? ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾದವರು ಕಾಂಗ್ರೆಸ್ ಅಲ್ಲೂ ಇದ್ದಾರಲ್ಲ, ಎಲ್ಲರನ್ನೂ ಸೇರಿ ವಸೂಲಿ ಮಾಡಿ ಎಚ್ ಕೆ ಪಾಟೀಲ್ ಹೇಳಿದಂಗೆ ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಿ ಅವೆಲ್ಲ ರಿಕವರಿ ಮಾಡಕ್ಕೆ ಸಾಧ್ಯ ಇದೆಯಾ? ಆಗುತ್ತಾ ಸರ್ಕಾರದಲ್ಲಿ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.